ಅಣಿತಿಯಂತೆ ಈ ರೀತಿ ಲೋಪ ಆಗ್ತಿದೆ ಅನ್ನುವಂಥ ಆರೋಪಗಳು. ನೋಡಿ, ಏನೇ ಮಾಡಿದ್ರು ಕೂಡ ಕಾನೂನು ಮೀರಿ ಯಾರೂ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂಥದ್ದೇನಾದರೂ ಕ್ರಿಯಾಲೋಪ ಆಗಿದ್ದರೆ ಅಥವಾ ಬೇರೆ ರೀತಿಯಾದಂಥ ಲೋಪಗಳಾಗಿದ್ದರೆ ಅವ್ರು ಆ್ಯಕ್ಷನ್ ತೊಗೋಬೋದು. ನಾವು ಯಾರೂ ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವುದಾದ್ರೂ ಸಮುದಾಯ ಭವನಗಳಲ್ಲಾಗಲಿ ಅಥವಾ ಬೇರೆ ಕಚೇರಿಗಳಲ್ಲಾಗಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇದೆಲ್ಲನೂ ಗೊಂದಲ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ, ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. BLOಗಳಿಗೆ ರಾಜ್ಯ ಸರ್ಕಾರ ಹೇಳಿ ಈ ಥರ ಮಾಡಿಸ್ತಿದೆ. BLO ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ನೇ ಅಲ್ವಾ? ಅದು ಈಗ ಯಾರು ಆ್ಯಕ್ಷನ್ ತಗೋಬೇಕು? ಆಯಿತು ಸರ್, ನೀವು ಇದು ಹೇಳ್ತೀರಾ? ನೋಡಿ, ಎಲ್ಲರೂ ಕೂಡ MLAಗಳಿರ್ಬೋದು, BJP MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಾ ಇದ್ದಾರಲ್ವಾ? ಯಾಕೆ? ಮತದಾರರಿಗೋಸ್ಕರ. ಈಗ ಅದಕ್ಕೆ ಮಾನದಂಡ ಇದೆ. ನೀವು ಹೇಳ್ದಂಗೆ ಫೋಟೋ ಹಾಕಬಾರ್ದು. ಇದು ಕೆಲವು ಶಾಸಕರು ಮಾಡಿದ್ದಾರೆ. ಜಯನಗರ್ನಲ್ಲಿ ಏನಾಯಿತು ಸರ್? ಜಯನಗರ್ನಲ್ಲಿ ನಮ್ಮ ಶಾಸಕರು ಇರೋದಾ? BLO ಯಾರಿರೋದು? ರಾಜ್ಯ ಸರ್ಕಾರದ್ದು. ಚಾಮರಾಜಪೇಟೆ, ಯಶವಂತಪುರದಲ್ಲೆಲ್ಲ ಎಲ್ಲ ಕಡೆ ಇರ್ತದೆ. ಈಗ ಆಲ್ SIR ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮಾಡಬೇಕಲ್ವಾ? ಈಗ ನಾಳೆ ನೀವು ಎಲೆಕ್ಷನ್ ಗೆಲ್ಬೇಕಂದ್ರೆ ನೀವು ನಿಮ್ಮ ಮತದಾರರಿಗೆ ಹಾಕಿಸ್ತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ರಿವಿಷನ್ ಆಫ್ ಇದು ವೋಟರ್ ಲಿಸ್ಟು. ಒಂದು ಸಮುದಾಯದ ಮಸೀದಿಗಳಲ್ಲಿ ಒಂದು ಸಮುದಾಯದ. ಈಗ ನಮ್ಮ ಕಡೆ ಮೊನ್ನೆ ನನಗೆ ಮಾಹಿತಿ ಪ್ರಕಾರ ಬಂದಾಗ ಎಲ್ಲ ಒಂದು ನಮ್ಮ ಬ್ಯಾಕ್ವರ್ಡ್ ಸಮಾಜದವರು ಒಂದು ಅವ್ರದ್ದೇ ಸಮುದಾಯ ಭವನಗಳಲ್ಲಿ ಸೇರ್ಕೊಂಡು ಹಿಂಗೆ ಈ ಪ್ರಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅವ್ರ ಹತ್ರ ಏನು ER ಫಾರ್ಮ್ಸು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಹಂಚ್ತಾಯಿದ್ರು. ಅದಕ್ಕೇನಂತೀರಾ? ಆತಂಕ ಯಾರಿಗಿರೋದು ಈಗ? ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಈಗ ಮಧ್ಯಪ್ರದೇಶನಲ್ಲಿರ್ಬೋದು, ನಿಮ್ಮ ಬಿಹಾರಲ್ಲಿರ್ಬೋದು ಮತ್ತು ಬೆಂಗಾಲ್ನಲ್ಲಿರ್ಬೋದು, ರಾಜ್ಯ ಸರ್ಕಾರ ಏನಂತ ಹೇಳಿದ್ದಾರೆ? ಯಾರು SIRನಲ್ಲಿ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡ್ತೀವಿ ರಾಜ್ಯ ಸರ್ಕಾರ ಯೋಜನೆ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ. ಆತಂಕ ಹುಟ್ಟೋದಿಲ್ವಾ? ಇದನ್ನು ನಿವಾರಣೆ ಮಾಡಬೇಕಾಗಿರೋದು ಯಾರು? ಈಗ ನಾವು ಹೋಗಿ ಅಲ್ಲಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಟೈಮ್ ಕೇಳಿದ್ರೆ ಟೈಮ್ ಕೊಡಲ್ಲ ಅಂದರೆ ನಾವೇನು ಮಾಡಬೇಕು ಸರ್? ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ್ರು ಸೆಂಟ್ರಿಂದನೇ ಮಾನಿಟರ್ ಆಗಬೇಕು ಕರ್ನಾಟಕದಲ್ಲಿ. ಮಾಡಿ ಅಪ್ಪ, ನಿಮ್ಮ ಕೈಲೇ ಇದೆ ಅಲ್ಲ. ಈಗ ಶೋಭಾ ಕರಂದ್ಲಾಜೆ ಅವ್ರು ಯಾವ ಪಾರ್ಟಿ ಗುರು? ಯಾರು ಕೇಂದ್ರದಲ್ಲಿರೋದು? BJP. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾವು ಕೂಡ. ಭಾಳ ಸ್ಪಷ್ಟವಾಗಿ ನಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ಅಥವಾ ಮನವಿನಲ್ಲಿ ಏನಿದೆ? ಫಸ್ಟ್ ಲೈನು, ವಿ ಆರ್ ನಾಟ್ ಅಗೇನ್ಸ್ಟ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಆಫ್ ಎನಿ ಕೈಂಡ್. ಇದನ್ನು ಅವ್ರು ಮಾಡಲೇಬೇಕು. ಇದೇ ಅವ್ರ ಕೆಲಸ, ಎಲೆಕ್ಷನ್ ಕಮಿಷನ್ ಕೆಲಸ. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು. ಇದು ಬಿಟ್ಟರೆ ಬೇರೆದೇನು ಕೆಲಸ ಇಲ್ಲ ಅವ್ರದ್ದು. ಪಾರದರ್ಶಕವಾಗಿ ನಡೆಸ್ರಿ, ನಮ್ಮ ನಾಗರಿಕರನ್ನು ಇನ್ಕ್ಲೂಡ್ ಮಾಡಿ, ಯಾರನ್ನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ಟರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ. ವಾಡಿ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕತೆ ಕಾಯ್ತಾ ಇದ್ದಾರಾ? ಅವ್ರದ್ದು ತಾನೇ ಜವಾಬ್ದಾರಿ. ಸರ್, ಇಲ್ಲಿ ಆಕ್ಸಿಡೆಂಟ್ ಆಗಿದೆ KR ಸರ್ಕಲ್, ಗಮನಕ್ಕೆ ಬಂದಿದೆಯಾ? ಇಲ್ಲ, ಯಾವುದು ಇವಾಗ? ವೇಣುಗೋಪಾಲ್ ಅವರು ಮೌನ. ಏನಂದ್ರೆ ಸರ್, ಅಪಘಾತ ಆಗಿ ಆಂಬ್ಯುಲೆನ್ಸ್ 1 hour ಆಗಿದೆ ಆಂಬ್ಯುಲೆನ್ಸ್ ಬರಲಿಕ್ಕೆ. ಕ್ಲಿಯರೆನ್ಸ್ ಮಾಡಲಿಕ್ಕೆ 1.25 ಗಂಟೆ ಆಗಿದೆ ಕ್ರೇನ್ಗಳು ಬರೋದಕ್ಕೆ. ಟ್ರಾಫಿಕ್ ಪೊಲೀಸರು ಬರೋದಕ್ಕೂ ಕೂಡ ಲೇಟ್ ಆಗಿದೆ. ನೋಡಿ, ಅದ್ರ ಬಗ್ಗೆ ಬೆಂಗಳೂರು ಸಿಟಿ ಸೆಂಟ್ರಲ್ಲೇ ಈ ವ್ಯವಸ್ಥೆ ಇದ್ರೆ ಹೆಂಗೆ? ಐ ಆಮ್ ನಾಟ್ ಅವೇರ್ ಆಫ್ ದ ಆಕ್ಸಿಡೆಂಟ್. ಈಗ ತಾವು ಹೇಳಿದ ಮೇಲೆ ಗೊತ್ತಾಯಿತು. ಬಹುಶಃ ಈಗ ಒಂದು ಅರ್ಧ ಗಂಟೆ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ, ರಿವ್ಯೂ ಮಾಡಿದಾಗ, ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು. ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದು ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾಯಿದ್ದೀವಿ. ಬಟ್
ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಿಮ್ಮ ಕಾರ್ಪೊರೇಟ್ಸು ಮತ್ತು ಯಾವುದೇ ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಇನ್ನು 1 ವಾರ 10 ದಿನದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆಯಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ ಎಷ್ಟು, ಸುಮಾರು 3% ಆಗ್ತಾಯಿದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನು 10.7% ಆಗ್ತಾಯಿದೆ. ಸೊ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಇದನ್ನು ವೈಜ್ಞಾನಿಕವಾಗಿ ನೋಡಬೇಕಾಗುತ್ತೆ. ಅದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಒಂದು ಫೈರಿಂಗ್ ಆಗುತ್ತೆ ಟ್ರಕ್ ಚಾಲಕನ ಮೇಲೆ, ರೋಹನ್ ಗೌಡ ಅನ್ನುವಂಥವ್ರು. ಅಲ್ಲಿನ SP ಅವರು ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂಥ ಆರ್ಬೋದು. ನೋಡಿ, ಯಾರು ರಕ್ಷಣೆ ಫಾಲೋ ಅಪ್ ಮಾಡ್ತಾರಂತೆ ರೋಹನ್ ಗೌಡ ಇನ್ಸ್ಟಾಗ್ರಾಮ್ನ. ನೋಡಿ, ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರು ಕೂಡ ರಕ್ಷಣೆಗೆ ಬರೋದು. ಇವತ್ತು ಬೆಳಗ್ಗೆ ತಮ್ಮ ಪಬ್ಲಿಕ್ ಟಿವಿನಲ್ಲಿ ಬಂತು, ಅದು ಬೆಳಗ್ಗೆ 8 ಗಂಟೆಯಿಂದ ಅದೇ ಹಾಕ್ತಾಯಿದ್ರಿ, ಗಮನಿಸಿದ್ದೀವಿ. ಅದನ್ನು ನಾನು ಆಗಲೇ ನಮ್ಮ DGಗೂ ಹೇಳಿದ್ದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಬಟ್ ನೋ ಬಡಿ ಈಸ್ ಅಬೌವ್ ದ ಲಾ, ನಾಟ್ ಮೈ ಆಫೀಸರ್ಸ್ ನಾರ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ವೇಣುಗೋಪಾಲ್ क्वेश्चन द प्राइम मिनिस्टर चंदा चोरी. जब चौकीदारी चोर निकला तो क्या कर सकते हैं भाई? हाँ, प्राण प्रतिष्ठापन किसने किया? मोदी जी ने. इनाग्रेशन किसने किया? मोदी जी ने. पूरा कश्मीर से लेकर कन्याकुमारी तक 500 साल का सपना साकार हो मैंने किया करके बोले. जब चंदा चोरी हुआ तो चौकीदार कहाँ था? जब चंदा चोरी हुआ तो चौकीदार चुप क्यों बैठा है? द प्रॉब्लम है पूरे चौकीदार चोर निकले. VHP भी चोर निकला, RSS भी चोर निकला. कल दत्तात्रेय होसबाले जी बहुत बड़ा प्रवचन दिए. VHP इज द ऑफिशियल आर्म ऑफ RSS. यस सर नो? VHP का स्थापना किसने की? गोवलकर जी ना. गोवलकर साहब कौन थे? RSS के मुख्य थे ना. सो यही तो बोल रहा हूँ, रजिस्टर कर लो भाई, ये सब ठीक हो जाएगा. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.